ಏಣಾದಿನಾಥ. ಚೋಳ ಮಂಡಲದ ಯೈನನೂರು ಎಂಬ ಊರಿನಲ್ಲಿ ಏಣಾದಿನಾಥನೆಂಬ ಶಿವಭಕ್ತನಿದ್ದನು. ಅವನು ಶಬರ ಸಂಕುಲಕ್ಕೆ ಸೇರಿದ ಈಡಿಗನಾಗಿದ್ದರೂ ಶಿವಭಕ್ತರಲ್ಲಿ ಅವನಿಗೆ ಅಪಾರವಾದ ಭಕ್ತಿ ಇತ್ತು. ಅವನು ದಿನಾಲು ತಾನು ದುಡಿದ ಹಣದಿಂದ ಶಿವಭಕ್ತರನ್ನು ತೃಪ್ತಿಪಡಿಸುತ್ತಿದ್ದನು. ಅವನ ವೃತ್ತಿ ಈಚಲು ಮರವನ್ನೇರಿ ತುತ್ತ ತುದಿಯಲ್ಲಿ ಇದ್ದ ಸೇಂದಿಯನ್ನು ಅಥವಾ ಹೆಂಡವನ್ನು ಮರದಿಂದ ಕೆಳಗಿಳಿಸಿ ಮಡಕೆಯಲ್ಲಿ ತುಂಬಿ ಅದನ್ನು ಮಾರಿ ಬಂದ ಹಣದಿಂದ ಜೀವಿಸುತ್ತಾ ಇದ್ದನು. ಹೆಂಡದ ಮಡಕೆಯಿಂದ ನೊರೆ ಉಕ್ಕುವಂತೆ ಈತನ ಹೃದಯದಲ್ಲಿ ಶಿವಭಕ್ತಿಯು ಉಕ್ಕೇರಿ ಬರುತ್ತಾ ಇತ್ತು. ಅವನು ದಿನಾಲು ತಾನು ದುಡಿದ ಹಣದಿಂದ ಶಿವಭಕ್ತನು ತೃಪ್ತಿಪಡಿಸುತ್ತಿದ್ದನು. ಅವರು ಕಷ್ಟದಲ್ಲಿದ್ದರೆ ಅದನ್ನು ದೂರ ಮಾಡುವುದಕ್ಕೆ ಮನಃಪೂರ್ವಕವಾಗಿ ಪ್ರಯತ್ನಿಸುತ್ತಿದ್ದನು. ಯಾರಾದರೂ ಶಿವಭಕ್ತರ ಮೇಲೆ ಕೈ ಮಾಡಿದಾಗ ಜೀವದ ಹಂಗು ತೊರೆದು ಕಾದಾಡಿ ಅವರನ್ನು ರಕ್ಷಿಸುತ್ತಿದ್ದನು. ಒಳ್ಳೆಯ ಕಟ್ಟುಮಸ್ತಾದ ಆಳು. ಭೀಮಕಾಯನಾದ ಅವನನ್ನು ಎದುರಿಸಿ ಗೆದ್ದೇನೆಂಬ ವಿಶ್ವಾಸವುಳ್ಳವನು ಆ ಸುತ್ತಮುತ್ತಲಿನ ನಾಡಿನಲ್ಲಿ ಇರಲಿಲ್ಲ. ಆದರೆ ಶಿವಭಕ್ತರನ್ನು ಭಸ್ಮಾಂಗ ಲೇಪಿತರನ್ನು ಕಂಡಾಗ ಅವನಲ್ಲಿ ಶಿವಭಕ್ತಿ ಚಿಮ್ಮುತ್ತಿತ್ತು. ಒಂದು ವೇಳೆ ಅವರು ಇವನನ್ನು ನಿಷ್ಕಾರಣವಾಗಿ ಹೊಡೆದರೂ ಹೊಡೆಸಿಕೊಂಡು ಸುಮ್ಮನಿರುತ್ತಿದ್ದನೇ ವಿನಃ ಎಂದೂ ಅವರಿಗೆ ಪ್ರತಿಯಾಗಿ ಹೊಡೆಯುತ್ತಿರಲಿಲ್ಲ. ಇದು ಅವನ ವ್ರತವಾಗಿತ್ತು. ಹೀಗೆಯೇ ದಿನಗಳು ಉರುಳುತ್ತಿರಲು ಒಂದು ದಿನ ಅವನ ಮನಸ್ಸಿನಲ್ಲಿ ಒಂದು ವಿಚಾರ ಮೂಡಿತ್ತು. ಈಗ ನಾನು ಗಳಿಸುತ್ತಿರುವುದು ಪರರ ಸೇವೆಯನ್ನು ಮಾಡಿ ಸೇವಕ ವೃತ್ತಿಯಿಂದ ಗಳಿಸಿದ ಹಣ. ಶಿವಭಕ್ತರ ಸೇವೆಗೆ ಇದು ಸಲ್ಲದು. ಆದುದರಿಂದ ಸೇವಕ ವೃತ್ತಿಯನ್ನು ಬಿಟ್ಟು ಬೇರಾವುದಾದರೂ ಸ್ವತಂತ್ರ ಉದ್ಯೋಗ ಮಾಡಿ ಹಣ ಸಂಪಾದನೆ ಮಾಡಿ ಹಣದಿಂದ ಶಿವಭಕ್ತರನ್ನು ಸೇವಿಸಬೇಕು. ಆದರೆ ಯಾವ ಕಾಯಕ ಕೈಗೊಳ್ಳಬೇಕು ಎಂದು ಚಿಂತಿಸುತ್ತಾ ಮಲಗಿರುವಾಗ ಅವನಿಗೆ ಒಂದು ಕನಸು ಬಿತ್ತು. ಆ ಕನಸಲ್ಲಿ ಮಹೇಶ್ವರ ಮೂರ್ತಿಯೊಬ್ಬನು ಕಾಣಿಸಿಕೊಂಡು, ಇದಕ್ಕೇಕೆ ನೀನು ಇಷ್ಟು ಚಿಂತಿಸುತ್ತಿರುವೆ? ಗುರಿ ಹೊಡೆಯುವುದರಲ್ಲಿ ನಿನಗೆ ಸರಿ ಸಮಾನರು ಯಾರಿದ್ದಾರೆ? ಯುದ್ಧ ವಿದ್ಯೆಯಲ್ಲಿ ನಿನ್ನನ್ನು ಮೀರಿಸುವವರು ಯಾರೂ ಇಲ್ಲ. ಅದನ್ನೇ ನಿನ್ನ ಕಾಯಕವನ್ನಾಗಿ ಮಾಡಿಕೊ. ಅನೇಕ ಜನ ಶಿಷ್ಯರು ನಿನ್ನ ಬಳಿ ವಿದ್ಯೆ ಕಲಿಯಲು ಬರುತ್ತಾರೆ. ಅದರಿಂದ ಸಂಪಾದಿಸಿದ ಹಣವನ್ನು ಶಿವಭಕ್ತರಿಗಾಗಿ ವಿನಿಯೋಗಿಸು ಎಂದು ಹೇಳಿ ಮಾಯವಾದನು. ಏಣಾದಿನಾಥನು ಎಚ್ಚರಗೊಂಡು, ಅಯ್ಯೋ, ನಾನೆಂತಹ ಹುಚ್ಚ! ದೇವರು ನನಗೆ ಯುದ್ಧ ವಿದ್ಯೆಯಲ್ಲಿ ನೈಪುಣ್ಯವನ್ನು ದಯಪಾಲಿಸಿರುವಾಗ ಅದರ ಸದುಪಯೋಗ ಮಾಡಿಕೊಳ್ಳದೆ ಇಲ್ಲಿಯವರೆಗೂ ಬೇರೆಯವರ ಸೇವೆಯಲ್ಲಿ ಕಾಲ ಕಳೆದೆನಲ್ಲ. ನಾನು ಮಾಡುತ್ತಿದ್ದ ವೃತ್ತಿಯು ಅಂಥ ಶ್ರೇಷ್ಠವಾದ ಕಾಯಕವೇನಲ್ಲ. ಅದು ಜನಗಳಲ್ಲಿ ನಿಶೆಯನ್ನು ಉಂಟು ಮಾಡುವಂತಹದ್ದು. ಅದು ಶಿವಭಕ್ತಿಗೆ ಯೋಗ್ಯವಾದುದಲ್ಲ. ಆದುದರಿಂದ ಶಿವನೇ ಕನಸಿನಲ್ಲಿ ಬಂದು ನನಗೆ ಮಾರ್ಗ ತೋರಿದ. ಇಂದಿನಿಂದ ಸೇವಕ ವೃತ್ತಿಯನ್ನು ಬಿಟ್ಟು ಯುದ್ಧ ವಿದ್ಯೆಯನ್ನು ಕಲಿಸುವ ಕಾಯಕ ಕೈಗೊಳ್ಳಬೇಕು ಎಂದು ನಿರ್ಧರಿಸಿ ಮರುದಿನದಿಂದ ಅದನ್ನೇ ಪ್ರಾರಂಭಿಸಿದ. ಸ್ವಲ್ಪ ದಿನಗಳಲ್ಲಿ ಯುದ್ಧ ವಿದ್ಯೆಯನ್ನು ಕಲಿಯ ಬಯಸುವವರು ಇವನ ಬಳಿ ಗುಂಪು ಗುಂಪಾಗಿ ಬರತೊಡಗಿದರು. ತತ್ಪರಿಣಾಮವಾಗಿ ಸಂಪಾದನೆಯೂ ಹೆಚ್ಚಿತು. ಏಣಾದಿನಾಥನ ಸಂತೋಷಕ್ಕೆ ಪಾರವೇ ಇಲ್ಲದಾಯಿತು. ಬಂದ ಎಲ್ಲವನ್ನೂ ಶಿವಭಕ್ತರಿಗಾಗಿ ಉಪಯೋಗಿಸಲು ಮೊದಲು ಮಾಡಿದ. ಸರಳ ಜೀವನ, ಶಿವಭಕ್ತಿ, ಶಿಷ್ಯರ ಜೊತೆ ನಡೆದುಕೊಳ್ಳುವ ರೀತಿ ಮತ್ತು ಯುದ್ಧ ವಿದ್ಯೆಯಲ್ಲಿ ಅವನಿಗಿದ್ದ ನೈಪುಣ್ಯ ಇವೆಲ್ಲವೂ ಅನೇಕ ಜನ ಶಿಷ್ಯರನ್ನು ಗಳಿಸಿಕೊಟ್ಟವು. ಚೋಳ ಮಂಡಲದೆಲ್ಲ ಅವನ ಕೀರ್ತಿ ಹಬ್ಬಿತು. ಇದನ್ನು ನೋಡಿ ಕರುಗುವ ಜನರೂ ಹಲವರಿದ್ದರು. ಯುದ್ಧ ವಿದ್ಯೆಯನ್ನು ಕಲಿಸಿ ಹೊಟ್ಟೆ ತುಂಬಿಕೊಳ್ಳುವ ಜನರಿಗಂತೂ ಏಣಾದಿನಾಥನು ಒಂದು ಸಮಸ್ಯೆಯಾಗಿ ಕಂಡನು. ರಾಜಕುಮಾರರಂತೂ ಇರಲಿ, ಬೇಟೆಗಾರರ ಮಕ್ಕಳು ಕೂಡ ಅವರ ಬಳಿ ವಿದ್ಯೆ ಹೇಳಿಸಿಕೊಳ್ಳಲು ಬರದಾದರು. ಗಳಿಕೆಯೂ ನಿಂತು ಹೋಯಿತು. ಆಗ ಅವರೆಲ್ಲರೂ ಸೇರಿ ಏನಾದರೂ ಮಾಡಿ ಇವನನ್ನು ಸೋಲಿಸಬೇಕೆಂದು ನಿರ್ಧರಿಸಿದರು. ತಮ್ಮಲ್ಲಿಯೇ ಒಬ್ಬನನ್ನು ತಮ್ಮ ನಾಯಕನನ್ನಾಗಿ ಆರಿಸಿಕೊಂಡರು. ಇದ್ದು ಬಿದ್ದ ಶಿಷ್ಯರನ್ನೆಲ್ಲ ಒಟ್ಟುಗೂಡಿಸಿದರು. ಆದಿಶೂರನೆಂದು ನಾಯಕನಿಗೆ ನಾಮಕರಣ ಮಾಡಿದರು. ಮುಂದೆ ಆದಿಶೂರನನ್ನು ಇಟ್ಟುಕೊಂಡು ಹಗಲಿನಲ್ಲಿಯೇ ದೀವಟಿಗೆಯನ್ನು ಉರಿಸುತ್ತಾ, ಪ್ರಪಂಚದಲ್ಲಿ ಆದಿಶೂರನನ್ನು ಎದುರಿಸಿ ಗೆಲ್ಲಬಲ್ಲ ಗಂಡರಾರೂ ಇಲ್ಲ. ಯಾರಿಗಾದರೂ ಧೈರ್ಯವಿದ್ದರೆ ಪರೀಕ್ಷಿಸಬೇಕು. ಸೋತವನು ಯುದ್ಧ ವಿದ್ಯೆಯಿಂದ ನಿವೃತ್ತಿ ಹೊಂದಬೇಕು. ಗೆದ್ದರೆ ಅವರಿಗೆ ಈ 100 ಹೊನ್ನುಗಳು ಎಂದು ಸಾರುತ್ತಾ ಗುಂಪು ಕಟ್ಟಿಕೊಂಡು ನಡೆದರು. ಏಣಾದಿನಾಥನು ಅವರ ಆಹ್ವಾನವನ್ನು ಸ್ವೀಕರಿಸಿದನು. ಆಗ ಅವನ ಬಳಿ ಶಿಷ್ಯರ ಸಂಖ್ಯೆಯೂ ಬಹಳವಾಗಿರಲಿಲ್ಲ. ಇವರಾದರೂ 1000 ಸಂಖ್ಯೆಯಲ್ಲಿದ್ದರು. ಆದರೇನು, ಧರ್ಮ, ನೀತಿ, ಧೈರ್ಯಗಳಿದ್ದ ಕಡೆ ಜಯವಿದ್ದೇ ಇರುತ್ತದೆ. ಮನಸ್ಸು ನಿರ್ಮಲವಾಗಿದ್ದರೆ, ಶಿವಭಕ್ತರಿಗೆ ನಾನು ವಂಚನೆ ಮಾಡಿರದಿದ್ದರೆ ನಾನು ಖಂಡಿತ ಜಯಶಾಲಿಯಾಗುತ್ತೇನೆ. ಅವರ ಆಹ್ವಾನವನ್ನು ಸ್ವೀಕರಿಸದಿರುವುದು ಹೇಳಿತನ. ಶಿವನ ಇಚ್ಛೆ ಹೇಗಿದೆಯೋ ಹಾಗೆ ನಡೆಯುತ್ತಿದೆ ಎಂದು ನಿರ್ಧರಿಸಿ ಅವನು ಕಾದಾಟಕ್ಕೆ ಅಣಿಯಾದನು. ಇಂಥ ದಿನ ಈ ಸ್ಥಳದಲ್ಲಿ ಯುದ್ಧವಾಗಬೇಕೆಂದು ನಿರ್ಣಯವಾಯಿತು. ಈ ಕಾದಾಟದ ಸುದ್ದಿ ದೇಶ ತುಂಬೆಲ್ಲ ಹಬ್ಬಿತು. ಆ ಚಿತ್ರವನ್ನು ನೋಡಲು ದೂರ ದೂರದಿಂದ ಜನರು ಬಂದು ಸೇರಿದರು.
ನಿರ್ದಿಷ್ಟಪಡಿಸಿದ ದಿನ ಸಮಯಕ್ಕೆ ಸರಿಯಾಗಿ ಯುದ್ಧ ಪ್ರಾರಂಭವಾಯಿತು. ಏಣಾದಿನಾಥನ ಶಿಷ್ಯರ ಸಂಖ್ಯೆ ಕಡಿಮೆಯಾಗಿದ್ದರೂ ಆತ್ಮವಿಶ್ವಾಸಿಗಳು, ಧೈರ್ಯಶಾಲಿಗಳು, ನಿರ್ಮಲ ಮನಸ್ಕರು ಆದುದರಿಂದ ನೋಡುತ್ತಿರುವಂತೆ ಆದಿಶೂರನ ಕಡೆಯವರು ಪಲಾಯನ ಮಂತ್ರ ಪಠಿಸಿದರು. ಏಣಾದಿನಾಥರಿಗೆ 100 ಹೊನ್ನುಗಳು ದೊರೆತು. ಅಂದು ಅವರಿಗಾದ ಆನಂದಕ್ಕೆ ಇತಿಮಿತಿ ಇರಲಿಲ್ಲ. ಅದೆಲ್ಲ ಹಣವನ್ನು ಜಂಗಮ ತೃಪ್ತಿಗಾಗಿ ವಿನಿಯೋಗಿಸಿದರು. ಸೋತು ಓಡಿ ಹೋದ ಆದಿಶೂರನ ಕಡೆಯವರು ಸುಮ್ಮನೆ ಕೊಡಲಿಲ್ಲ. ಏಣಾದಿನಾಥನ ಬಗ್ಗೆ ಅವರಲ್ಲಿ ಮತ್ಸರ ಇನ್ನೂ ಅಧಿಕವಾಯಿತು. ಮತ್ತೊಮ್ಮೆ ಕುತಂತ್ರವನ್ನು ಹೂಡಿದರು. ಕೆಲವರು ಕೂಡಿಕೊಂಡು ಆ ಊರಿನ ರಾಜಕುಮಾರರಿಗೆ ಯುದ್ಧ ವಿದ್ಯೆ ಕಲಿಸುತ್ತಿದ್ದ ರಾಜಗುರುವಿನ ಬಳಿ ಹೋಗಿ ಏಣಾದಿನಾಥನ ಶಿಷ್ಯರು ಮನಬಂದಂತೆ ಅವನನ್ನು ನಿಂದಿಸುತ್ತಿರುವರೆಂದು ಚಾಡಿ ಹೇಳಿದರು. ಅದನ್ನು ಕೇಳಿದ ರಾಜಗುರು ಸಾರಾಸಾರ ವಿಚಾರ ಮಾಡದೆ ಏಣಾದಿನಾಥನನ್ನು ಅವನ ಶಿಷ್ಯರನ್ನು ಮುಗಿಸಿಯೇ ಬಿಡುತ್ತೇನೆಂದು ಸೊಕ್ಕಿನಿಂದ ಹೊರಟೇ ಬಿಟ್ಟರು. ಅವನು ಯುದ್ಧ ವಿದ್ಯೆಯ ಜೊತೆಗೆ ಮಂತ್ರತಂತ್ರಗಳನ್ನು ಬಲ್ಲವನಾಗಿದ್ದನು. ಅವುಗಳ ಬಲದಿಂದ ಏಣಾದಿನಾಥನನ್ನು ಸೋಲಿಸಬಲ್ಲನೆಂಬ ಆತ್ಮವಿಶ್ವಾಸ ಅವನಿಗೆ ಇತ್ತು. ಒಂದು ದಿನ ರಾಜಗುರುವನ್ನು ಎದುರಿಸಿ ಯುದ್ಧದಲ್ಲಿ ಸೋಲಿಸಬಲ್ಲವನಿಗೆ 1000 ಹೊನ್ನುಗಳನ್ನು ಕೊಡಲಾಗುವುದು ಎಂದು ಊರ ಬೀದಿಯಲ್ಲೆಲ್ಲ ಡಂಗುರ ಸಾರಲಾಯಿತು. ಶಿಷ್ಯರು ಈ ಸಮಾಚಾರವನ್ನು ಗುರುವಿಗೆ ಮುಟ್ಟಿಸಿದರು. ಏಣಾದಿನಾಥನು ಅದನ್ನು ಕೇಳಿ ಬಹಳ ಸಂತೋಷಪಟ್ಟ. ಶಿವಭಕ್ತರ ಸೇವೆಯನ್ನು ಮಾಡಲು 1000 ಹೊನ್ನುಗಳು ಸಿಕ್ಕವು. ಇವನೇ ಈ ಪ್ರಸಂಗವನ್ನು ನನಗೆ ಒದಗಿಸಿಕೊಟ್ಟಿದ್ದಾನೆ. ಮೇಲಿಂದ ಮೇಲೆ ಇಂಥ ಪ್ರಸಂಗಗಳು ದೊರೆತರೆ ನನ್ನ ಸೇವೆ ನಿರಾತಂಕವಾಗಿ ಮುಂದುವರಿಯುವುದರಲ್ಲಿ ಸಂಶಯವಿಲ್ಲ ಎಂದು ವಿಚಾರಿಸಿ ರಾಜಗುರುವಿನ ಆಹ್ವಾನವನ್ನು ಸ್ವೀಕರಿಸಿಯೇ ಬಿಟ್ಟ. ಈ ಯುದ್ಧವನ್ನು ನೋಡಲು ಮೊದಲಿಗಿಂತಲೂ ಹೆಚ್ಚು ಜನ ಸೇರಿದ್ದು. ಅದರಲ್ಲಿಯೂ ಇಂದು ರಾಜಗುರು ಮತ್ತು ಏಣಾದಿನಾಥರ ದ್ವಂದ್ವ ಯುದ್ಧವಾದ್ದರಿಂದ ಎಲ್ಲರ ಆಸಕ್ತಿಯೂ ಕೆರಳಿತ್ತು. ಇಬ್ಬರೂ ಸಾಮಾನ್ಯರಲ್ಲ. ವಿಜಯ ದೇವತೆ ಯಾರ ಕೊರಳಿಗೆ ಮಾಲೆ ಹಾಕುತ್ತಾಳೋ ಏನೋ ಎಂದು ಕಾದು ನೋಡಬೇಕು ಎಂಬುದಾಗಿ ಗುಂಪು ಗುಂಪಾಗಿ ಜನರು ಕೂಡಿದರು. ಸಮಯಕ್ಕೆ ಸರಿಯಾಗಿ ಇಬ್ಬರೂ ಯುದ್ಧ ಭೂಮಿಯನ್ನು ಪ್ರವೇಶಿಸಿದರು. ಏಣಾದಿನಾಥನ ದೇಹಕ್ಕೆ ಭಸ್ಮವೇ ಕವಚವಾಗಿತ್ತು. ಅವನ ಮುಖದಲ್ಲಿ ಆತ್ಮವಿಶ್ವಾಸ ಉಕ್ಕುತ್ತಿತ್ತು. ಕಣದಲ್ಲಿ ಪ್ರವೇಶಿಸಿದ ಕೂಡಲೇ ಶಿವನನ್ನು, ಶಿವಭಕ್ತರನ್ನು ವಂದಿಸಿ ಯುದ್ಧಕ್ಕೆ ಸಿದ್ಧನಾದ. ರಾಜಗುರುವಿನ ಮುಖ ವಿಕಾರವಾಗಿತ್ತು. ಕುಂಕುಮವನ್ನು ಲೇಪಿಸಿಕೊಂಡ ಹಣೆ ಭಯಂಕರವಾಗಿತ್ತು. ಗತಿಸ್ತಂಭನ ಮಂತ್ರವನ್ನು ಜಪಿಸುತ್ತಾ ಖಡ್ಗವನ್ನು ತಿರುಗುತ್ತಾ ಏಣಾದಿನಾಥನ ಮೇಲೆ ಬಿದ್ದ. ಅವನ ಅರ್ಭಟವನ್ನು ಕಂಡ ಜನ ಏಣಾದಿನಾಥನ ಆಯುಷ್ಯ ಮುಗಿತೆಂದೇ ಭಾವಿಸಿದರು. ಏಣಾದಿನಾಥನು ಸ್ವಲ್ಪವೂ ಬೆದರದೆ ಶಿವಮಂತ್ರದಿಂದ ಎದುರಾಳಿಯ ಗತಿಸ್ತಂಭನ ಮಂತ್ರವನ್ನು ಖಂಡಿಸಿ ವೀರಭದ್ರನ ಮನಸ್ಸಿನಲ್ಲಿಯೇ ಸ್ಮರಿಸಿ ನಾನಾ ಬಗೆಯ ಖಡ್ಗ ಭಿನ್ನಾಣವನ್ನು ಮೆರೆಯುತ್ತಾ ರಾಜಗುರುವನ್ನು ಎದುರಿಸಿದನು. ಸ್ವಲ್ಪ ಹೊತ್ತು ಗೆಲುವು ಯಾರಿಗೆ ಎಂಬುದನ್ನು ನಿರ್ಧರಿಸದೆ ನೋಡುವ ಜನ ಕಾವಿಕೆಯಾಗಿತ್ತು. ಕೊನೆಗೆ ಹರ ಹರ ಮಹಾದೇವ ಎಂದು ಘೋಷಿಸುತ್ತಾ ವೀರಾವೇಶದಿಂದ ಏಣಾದಿನಾಥ ತನ್ನ ಖಡ್ಗವನ್ನು ಜಳಪಿಸುತ್ತಾ ರಾಜಗುರುವಿನ ಮೇಲೆ ಬಿರುಗಾಳಿಯಂತೆ ಬಿದ್ದು ನೋಡುವಷ್ಟರಲ್ಲಿ ಅವನ ತಲೆಯನ್ನು ಕತ್ತರಿಸಿ ಹಾಕಿದನು. ಏಣಾದಿನಾಥನಿಗೆ ಜಯವಾಗಲಿ, ಹರ ಹರ ಮಹಾದೇವ ಎಂಬ ಕೂಗು 4 ದಿಕ್ಕುಗಳನ್ನು ತುಂಬಿಕೊಂಡಿತು. 1000 ಹೊನ್ನುಗಳು ಏಣಾದಿನಾಥನಿಗೆ ದೊರೆತವು. ಅಂದು ಶಿವಭಕ್ತರಿಗೆ, ಬಡವರಿಗೆ, ದೀನರಿಗೆ ಹಬ್ಬವೇ ಹಬ್ಬ. ಇಷ್ಟಪಟ್ಟದನ್ನು ಉಂಡು ತೃಪ್ತರಾದರು. ಏಣಾದಿನಾಥನ್ನು ಹಾಡಿ ಹರಸಿದರು. ವಿರೋಧಿಗಳ ಮುಖ ಕಪ್ಪಿಟ್ಟಿತು. ಊರಲ್ಲಿ ಮುಖವೆತ್ತಿಕೊಂಡು ಅಡ್ಡಾಡಲು ಅವರಿಗೆ ನಾಚಿಕೆ. ಏನಾದರೂ ಏಣಾದಿನಾಥನನ್ನು ಹೇಗಾದರೂ ಮಾಡಿ ತೀರಿಸಲೇಬೇಕೆಂಬ ಅವರ ಕುಬುದ್ಧಿ ಮಾತ್ರ ಕಡಿಮೆಯಾಗಲಿಲ್ಲ. ರಾಜಗುರುವಿನ ಮಗನನ್ನು ತಮ್ಮ ಮುಖಂಡನನ್ನಾಗಿ ಮಾಡಿಕೊಂಡು ಆಪ್ತಾಲೋಚನೆಗೆ ತೊಡಗಿದರು. ಶಕ್ತಿಯಿಂದ ಸೋಲಿಸುವುದಂತೂ ಸಾಧ್ಯವಿಲ್ಲವೆಂದು ಎಲ್ಲರೂ ಅಭಿಪ್ರಾಯಪಟ್ಟರು. ಸಾಮ ಉಪಾಯ ಹಿಡಿಯುವ ಮನಸ್ಸು ಅವರೆಲ್ಲರಿಗೂ ಇರಲಿಲ್ಲ. ಯಾಕೆಂದರೆ ಅವರ ಹೃದಯವೆಲ್ಲ ಮತ್ಸರದಿಂದ ತುಂಬಿ ಹೋಗಿತ್ತು. ದಾನೋಪಾಯಕ್ಕೆ ಏಣಾದಿನಾಥನು ಒಳಗಾಗನೆಂಬುದು ಅವರಿಗೆ ಮೊದಲೇ ತಿಳಿದಿತ್ತು. ಭೇದೋಪಾಯದಿಂದ ಜಯಿಸುವುದು ಸಾಧ್ಯವಿರಲಿಲ್ಲ, ಏಕೆಂದರೆ ಅವನ ಶಿಷ್ಯರಲ್ಲಿ ಅದು ನಡೆಯುವಂತಿರಲಿಲ್ಲ. ಹೀಗೆ ಅವರೆಲ್ಲರೂ ಚಿಂತಾತುರರಾಗಿರುವಾಗ ರಾಜಗುರುವಿನ ಹೆಂಡತಿ ಬಂದು ಒಂದು ಸಲಹೆ ನೀಡಿದಳು. ಏಣಾದಿನಾಥನನ್ನು ಈಗ ನಾವು ಮೋಸ ವಂಚನೆಯಿಂದ ಸೋಲಿಸಬೇಕಲ್ಲದೆ ಬೇರಾವುದರಿಂದಲೂ ಸಾಧ್ಯವಿಲ್ಲ. ಅವನಲ್ಲಿರುವ ಒಳ್ಳೆಯ ಗುಣದ ದುರುಪಯೋಗ ಮಾಡಿಕೊಂಡು ಅವನನ್ನು ಮುಗಿಸುವುದನ್ನು ಬಿಟ್ಟು ನಮಗೀಗ ಬೇರಾವ ಮಾರ್ಗವೂ ಇಲ್ಲ. ಏಣಾದಿನಾಥನ ಶಿವಭಕ್ತಿಯನ್ನು ನೀವು ಬಲ್ಲಿರಿ. ಶಿವಭಕ್ತರಲ್ಲಿ ಅಪಾರವಾದ ನಂಬಿಕೆ ಅವನಿಗೆ. ಅವರು ಹೊಡೆದರು, ಬೈದರು, ತಿವಿದರು ಪ್ರತಿಯಾಗಿ ಅವನು ಏನನ್ನೂ ಮಾಡುವುದಿಲ್ಲವೆಂಬುದು ಜಗತ್ಪ್ರಸಿದ್ಧವಾದ ಮಾತು. ಶಿವಭಕ್ತರನ್ನು ಅವನು ಸಾಕ್ಷಾತ್ ಶಿವಸ್ವರೂಪಿಗಳೆಂದೇ ಕಾಣುತ್ತಾನೆ. ಆದ್ದರಿಂದ ನಮ್ಮಲ್ಲೊಬ್ಬರು ಕಪಟ ಶಿವಭಕ್ತರಾಗಿ ಅವನನ್ನು ಎದುರಿಸಬೇಕು. ಯುದ್ಧ ಭೂಮಿಗೆ ಅವನನ್ನು ಆಹ್ವಾನಿಸಬೇಕು. ಭಸ್ಮ ಲಾಂಛನವುಳ್ಳ ಶಿವಭಕ್ತನನ್ನು ಕಂಡು ಎದುರಾಳಿಯು ಕಪಟ ಶಿವಭಕ್ತನೆಂದು ತಿಳಿಯದೆ ನಿಶ್ಶಸ್ತ್ರನಾಗಿ ಅವನಿಗೆ ನಮಸ್ಕರಿಸುತ್ತಾನೆ. ಅದೇ ಸಮಯದಲ್ಲಿ ಏಣಾದಿನಾಥನನ್ನು ಮುಗಿಸಿಬಿಡಬೇಕು. ಇದನ್ನು ಬಿಟ್ಟು ಮತ್ತಾವ ದಾರಿಯೂ ಇಲ್ಲ ಎಂದು ನುಡಿದಳು. ಅವಳ ಸಲಹೆ ಎಲ್ಲರಿಗೂ ಒಪ್ಪಿತವಾಯಿತು. ತಂದೆಯನ್ನು ಕೊಂದ ಏಣಾದಿನಾಥನನ್ನು ತಾನೇ ಕೊಲ್ಲುವೆನೆಂದು ರಾಜಗುರುವಿನ ಮಗನು ನಿರ್ಧರಿಸಿದನು. ಮರುದಿನ ರಾಜಗುರುವಿನ ಮಗನು ಏಣಾದಿನಾಥನೊಡನೆ ಕಾದುವೆನೆಂದು ಊರಲ್ಲೆಲ್ಲ ಸಾರಲಾಯಿತು.
ಒಂದು ವೇಳೆ ತಾನು ಸೋತರೆ 2,000 ಹೊನ್ನನ್ನು ಕೊಡುವುದಾಗಿ ಅವನು ಡಂಗುರ ಹೊಡೆಸಿದನು. ಏನಾದಿನಾಥ ಈ ಸುದ್ದಿ ಮುಟ್ಟಿದ ಕೂಡಲೇ ಶಿವನಿಗೆ 106 ಸಲ ನಮಸ್ಕರಿಸಿದನು. ಶಿವನು ಎಂತಹ ದಯಾಳು! ನನ್ನ ಸೇವೆಗೆ ಹಣದ ಕೊರತೆಯಾಗಬಾರದೆಂದು ಮತ್ತೊಂದು ಯುದ್ಧ ಪ್ರಸಂಗವನ್ನು ತಂದಿಟ್ಟಿದ್ದಾನೆ. ನಿತ್ಯವೂ ಇಂತಹ ಯುದ್ಧಗಳು ನಡೆಯುತ್ತಿದ್ದರೆ ಶಿವಭಕ್ತರ ಸೇವೆ ಅವ್ಯಾಹತವಾಗಿ ನಡೆಯುವುದರಲ್ಲಿ ಸಂದೇಹವಿಲ್ಲ ಎಂದು ಯೋಚಿಸಿ ಅವನು ಆಹ್ವಾನವನ್ನು ಸ್ವೀಕರಿಸಿದ. ಈ ಸಲವೂ ನಡೆಯುವ ಯುದ್ಧ ದ್ವಂದ್ವ ಯುದ್ಧವಾಗಿತ್ತು. ಎಂದಿನಂತೆ ಜನರ ಜಾತ್ರೆ ನೆರೆಯಿತು. ಏನಾದಿನಾಥನು ಖಡ್ಗಪಾಣಿಯಾಗಿ ವೀರಭದ್ರಂತೆ ವಿಜೃಂಭಿಸುತ್ತಾ ಯುದ್ಧರಂಗವನ್ನು ಪ್ರವೇಶಿಸಿ ಎದುರಾಳಿಯ ದಾರಿ ಕಾಯುತ್ತಿದ್ದನು. ರಾಜಗುರುವಿನ ಮಗನು ಮುಖಮಂಡಲದಲ್ಲಿ ವಿಭೂತಿಯನ್ನು ಧರಿಸಿಕೊಂಡು ಕೈಯಲ್ಲಿ ಖಡ್ಗವನ್ನು ಹಿಡಿದು ಮುಖವು ಕಾಣಬಾರದೆಂದು ಗುರಾಣಿಯನ್ನು ಮರೆಮಾಡಿಕೊಂಡು ಮೆಲ್ಲ ಮೆಲ್ಲನೆ ಯುದ್ಧರಂಗದಲ್ಲಿ ನಡೆದು ಬಂದನು. ಏನಾದಿನಾಥನು ಅವನನ್ನು ನೋಡಿ ಆವೇಶಪೂರ್ಣನಾಗಿ ಗರಗರನೆ ಕತ್ತಿಯನ್ನು ತಿರುಹುತ್ತಾ ಅವನ ಮೇಲೆ ಬರಸಿಡಿಲಿನಂತೆ ಎರಗಿದನು. ಕೂಡಲೇ ರಾಜಗುರುವಿನ ಮಗನು ಗುರಾಣಿಯನ್ನು ಬದಿಗೆ ಸರಿಸಿದನು. ಏನಾದಿನಾಥನು ತ್ರಿಪುಂಡ್ರದಿಂದ ವಿರಾಜುತ್ತಿರುವ ಅವನ ಮುಖಮಂಡಲವನ್ನು ಕಂಡು ತಟ್ಟನೆ ತನ್ನ ಖಡ್ಗವನ್ನು ಬಿಸುಟಿ, ಮಹಾಸ್ವಾಮಿ, ಶಿವಭಕ್ತರಾದ ತಾವು ನನ್ನನ್ನು ಎದುರಿಸಬಹುದೇ? ನಿಮ್ಮನ್ನು ಎದುರಿಸಿ ನಾನಾವ ನರಕವನ್ನು ಅನುಭವಿಸಲಿ? ನಿಮ್ಮ ಕಿಂಕರ ನಾನು. ತಿಳಿಯದೆ ನಿಮ್ಮನ್ನು ಎದುರಿಸಿ ಬಂದ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು ಎಂದು ಅವನಿಗೆ ದೀರ್ಘದಂಡ ನಮಸ್ಕಾರ ಮಾಡಿದನು. ಅದೇ ಸಮಯವನ್ನು ಕಾಯುತ್ತಿದ್ದ ದುಷ್ಟ ಎದುರಾಳಿಯು ತನ್ನ ಖಡ್ಗದಿಂದ ಕನಿಕರವಿಲ್ಲದೆ ಏನಾದಿನಾಥನನ್ನು ತಿವಿದು ಕೊಂದನು. ಕೂಡಲೇ ಎಲ್ಲರಿಗೂ ಹಾಹಾಕಾರವೆದ್ದಿತು. ಏನಾದಿನಾಥನ ಶಿಷ್ಯರು ಓಡಿ ಬಂದು ರಾಜಗುರುವಿನ ಮಗನನ್ನು ತಿವಬೇಕು ಎನ್ನುವಷ್ಟರಲ್ಲಿ ಏನಾದಿನಾಥನು, ಶಿಷ್ಯರೇ, ನಿಜವಾಗಿಯೂ ನೀವು ನನ್ನನ್ನು ಗುರುವೆಂದು ಭಾವಿಸಿದ್ದರೆ ನೀವು ಅವರ ಮೈಮುಟ್ಟಕೂಡದು. ನಿಮಗೆ ನಾನು ಜೀವನವಿಡೀ ನಡೆಸಿಕೊಂಡು ಬಂದ ವ್ರತ ತಿಳಿಯದೆ ಶಿವಭಕ್ತರ ಮೇಲೆ ನಾನು ಎಂದಾದರೂ ಕೈ ಮಾಡಿದುದುಂಟೆ? ತನ್ನ ಪ್ರೀತಿಗೆ ಪಾತ್ರನಾದ ಭಕ್ತರನ್ನು ಶಿವನು ಹೇಗೆ ಯಾವ ರೂಪದಲ್ಲಿ ಬಂದು ಕರೆಯುತ್ತಾನೋ ತಿಳಿಯದು. ಇಂದು ಈ ಶಿವಭಕ್ತನ ರೂಪದಲ್ಲಿ ಬಂದು ನನ್ನನ್ನು ತಿವಿದವನು ಶಿವನಲ್ಲದೆ ಬೇರೆ ಯಾರೂ ಅಲ್ಲ. ಪಾಪ ಅವನ ಕೈ ನೋವಾಯಿತೇನು? ಅವರ ಖಡ್ಗಕ್ಕೆ ನಾನೇ ಮೈಯೊಡ್ಡುತ್ತೇನೆ. ಅವರಿಗೆ ತೃಪ್ತಿಯಾಗುವ ಹಾಗೆ ನನ್ನನ್ನು ತಿವಿಯಲಿ ನೀವು ಅಡ್ಡಿಪಡಿಸಬೇಡಿ. ಶಿವಭಕ್ತನ ಕೈಯಿಂದ ನಾನೀಗ ಪಡೆಯುತ್ತಿರುವುದು ಮರಣವಲ್ಲ, ಮುಕ್ತಿಯನ್ನು. ಮರಣಕ್ಕೆ ಶಿವಭಕ್ತರು ಅಂಜುವುದಿಲ್ಲ. ಅದನ್ನು ಮಹಾನವಮಿ ಎಂದು ಸ್ವಾಗತಿಸುತ್ತಾರೆ. ನೀವು ದೂರ ಸರಿ, ನನ್ನನ್ನು ಅವರು ಇರಿಯಲಿ ಎಂದು ಹೇಳುತ್ತಾ ಎದುರಾಳಿಯನ್ನು ಉದ್ದೇಶಿಸಿ, ಸ್ವಾಮಿ, ನಿಂತಿರೇಕೆ? ನಿಮ್ಮ ಖಡ್ಗದಿಂದ ನನ್ನ ದೇಹವನ್ನು ತುಂಡು ತುಂಡು ಮಾಡಿರಿ, ನನಗೆ ಮೋಕ್ಷವನ್ನು ದಯಪಾಲಿಸಿರಿ ಎಂದು ಬೇಡಿಕೊಳ್ಳುತ್ತಾ ಅವನ ಪಾದಗಳ ಮೇಲೆ ಹೊರಡಾಡಿದನು. ರಾಜಗುರುವಿನ ಮಗನ ಖಡ್ಗ ಏನಾದಿನಾಥನ ಎದೆಯನ್ನು ಬಗೆದು ಬೆನ್ನಲ್ಲಿ ಪಾರಾಯಿತು. ಆದರೆ ಅವನ ಕೈಗಳು ಮಾತ್ರ ಪಾದಗಳನ್ನು ಬಿಟ್ಟಿರಲಿಲ್ಲ. ಓಂ ನಮಃ ಶಿವಾಯ.